ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ. ನೋಡಿ, ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ನೋಡಿ, ಈ ಥರ ರಿಂಗ್ ಬೀಡು ಮತ್ತು ಈ ಥರ ರೋಸ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ, ಮತ್ತು ಈ ಥರ ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ನೋಡಿ, ನೀಡಲ್ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗು ನೋಡಿ, ನಾನು ಇವತ್ತು 7 ಥ್ರೆಡ್ನ ತೊಗೊಂಡಿದ್ದೀನಿ. 7 ಎಳೆ ದಾರನ ತೊಗೊಂಡಿದ್ದೀನಿ. ಯಾವಾಗೂ ನಾನು 6 ಎಳೆನೇ ತೊಗೋತಿದ್ದೆ, ಆದರೆ ಈ ಡಿಸೈನ್ಗೆ ನಾನು 7 ಥ್ರೆಡ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ಈ ಥರ ಬಟ್ಟೆಗೆ ಗಂಟಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಗಂಟಾಕಿದ್ವಲ್ಲ ಅಲ್ಲೇ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ 5 ಚೈನ್ 1 2 3 4 5 ಚೈನು ನೋಡಿ, ಎಲ್ಲಿಗೆ ಬರುತ್ತಲ್ಲಿ ನೋಡಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಇವಾಗ ದಾರ ಮೇಲ್ ಮಾಡಿ ನೋಡಿ, ಈ ಥರ ರೋಸ್ ಬೀಡನ್ನ ಮತ್ತು ರಿಂಗ್ ಬೀಡ್ನೂ ನೋಡಿ ಈ ಥರ ಮಧ್ಯ ಬರೋ ಥರ ತಗೋಬೇಕು. ನೋಡಿ, ಈ ಥರ ತಗೊಂಡು ಫಸ್ಟು ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ನೋಡಿ, ಎಲ್ಲಿಗೆ ಬರುತ್ತಲ್ಲಿ ನೋಡಿ ಮತ್ತೆ ಸ್ಯಾರಿಗೆ ಲಾಕ್ ಮಾಡಬೇಕು. ನೋಡಿ, ಈ ಥರ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ನೋಡಿ, 5 ಚೈನ್ ಮತ್ತು 5 ಚೈನು 1 2 3 4 5 ಮತ್ತು ಬಟ್ಟೆಗೆ ಇಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 5 3 ಟೈಮು ನಾವು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕು. ನೋಡಿ, ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ ಹಾಕ್ಕೋಬೇಕು. ಮತ್ತು ಮಧ್ಯ ನೆಕ್ಸ್ಟು ನಾವು ಕಂಟಿನ್ಯೂ ಮಾಡಬೇಕಾದ್ರೆ 3 ಟೈಮ್ನ ಹಾಕ್ಕೋಬೇಕು. ಇವಾಗ ದಾರ ಮೇಲ್ ಮಾಡಿ ನೋಡಿ, ದಾರ ಮೇಲ್ ಮಾಡಿ ಮತ್ತೆ ನಾವು ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಇದಕ್ಕೆ ಮತ್ತೆ ಬೀಡನ್ನ ಫಸ್ಟು ಲಾಕ್ ಮಾಡಾದಮೇಲೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತು 1 2 3 4 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಮತ್ತು 5 ಚೈನ್ 1 2 3 4 5 ಮತ್ತು 5 ಚೈನ್ ಹಾಕಿ ಒಟ್ಟು 3 ಟೈಮು ನಾವು ಮಾಡ್ತಾ ಹೋಗಬೇಕು. ನೋಡಿ, ಬೀಡಾದಮೇಲೆ ಮತ್ತೆ ನಾನು ನೋಡಿ, ನಿಮಗೆ ಲಾಸ್ಟಿಗೆ ಏನು ಬರುತ್ತೆ ಹಾಗೆ ನೀವು ಮಾಡ್ಕೋಬೋದು. ನಾನು ಇವಾಗ ನನ್ನ ಬಟ್ಟೆಗೆ ಹಾಕಿ ತೋರಿಸೋದ್ರಿಂದ ನೋಡಿ, ನಾನು ಲಾಸ್ಟಲ್ಲಿ ಮತ್ತೆ 2 ಟೈಮು 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, 2 ಚೈನ್ ಹಾಕಿ 2 ಟೈಮು 5 ಚೈನ್ ಹಾಕಿದ್ದೀನಿ. ನೋಡಿ, ಇವಾಗ 2 ಚೈನ್ ಹಾಕಿ ನೋಡಿ ಇದನ್ನು ದಾರನ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ಬೇಸಿಕ್ ಲೈನು, ಯಾರು ಬೇಕಾದ್ರೂ ಈ ಡಿಸೈನ್ನ ಮಾಡ್ಬೋದು. ಯಾವುದೇ ರೀತಿ ಕನ್ಫ್ಯೂಸ್ ಆಗೋಲ್ಲ ನಿಮಗೆ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ 2 ಟೈಮು 5 ಚೈನ್ ಬೇಕು. ನೆಕ್ಸ್ಟು 3 ಸಲ 5 ಚೈನ್ನ ಹಾಕ್ಕೊಂಡೋಗಿ ಲಾಸ್ಟಿಗೆ ನೋಡಿ ನಾನು 2 ಟೈಮ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಡಿಸೈನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ನ ನಿಮ್ಗೆ ತೋರಿಸ್ತಿದ್ದೀನಿ. ನಾನು ಸ್ಟಾರ್ಟಿಂಗ್ ಗಂಟಾಕಿದ್ನಲ್ಲ ಅಲ್ಲೇ ಹೋಗಿ ಗಂಟಾಕಿಟ್ಕೊಂಡಿದ್ದೀನಿ. ಮತ್ತು ಅಲ್ಲೋಗಿ ದಾರ ತಂದು ಒಂದು ಸಲ ಲಾಕ್ ಮಾಡ್ಕೊತೀನಿ. ಮತ್ತು ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು, ಗ್ರಿಪ್ಪಾಗಿರಲಿ ಅಂತ. ನೋಡಿ, 1 2 3
4. ನಾವು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆಗಿರೋದ್ರಿಂದ ಇಲ್ಲಿಗೆ 4 ಚೈನ್ ಆಗುತ್ತೆ. ಹಾಗಾಗಿ ನಾನು 4 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಇವಾಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ನೋಡಿ, ಇಲ್ಲೋಗಿ 5 ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ನಾನು ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ ಈ ಡಿಸೈನು. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಇಲ್ಲಿ ಬೀಡ್ ಇದೆಯಲ್ಲ, ಬೀಡ್ ಒಳಗಡೆ ಹೋಗಿ ನೋಡಿ ದಾರ ತಂದು ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಬೇಸಿಕ್ಕಾಗಿ ಇವಾಗ ಕಲಿತಾ ಇರೋರು ಕೂಡ ಈ ಡಿಸೈನ್ನ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ದಾರ ತಂದು ನೋಡಿ ಬೀಡ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ ಇದು. ಇದೇ ರೀತಿ ಡಬಲ್ ಕ್ರೋಶನ ಬೀಡು ಫುಲ್ಲು ಫಿಲ್ ಆಗೋವರೆಗೂ ನಾವು ಇದನ್ನು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. 12 ಟೈಮ್ ಆದಮೇಲೆ ನೋಡಿ, ಇಲ್ಲಿ 5 ಚೈನ್ಗೆ ಹೋಗಿ ನಾವು ಲಾಕ್ ಮಾಡಬೇಕು. ಮತ್ತು 2 ಚೈನ್ ಹಾಕಿ ನೋಡಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. 1 2 3 4 5 ಚೈನ್ ಹಾಕಿ ನೋಡಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 5 ಚೈನ್ಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಇಲ್ಲಿಂದನೇ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆ ಹೋಗಿ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. 12 ಡಬಲ್ ಕ್ರೋಶನ ಮಾಡ್ಕೋಬೇಕು. 2 ತುಂಬ ಈಸಿ ಇದೆ. ಡಬಲ್ ಕ್ರೋಶ ಮಾಡೋದ್ರಿಂದ ನಮಗೆ ಬೇಗನೂ ಮುಗಿಯುತ್ತೆ. ಈ ಡಿಸೈನು ಬೇಗನೂ ಫಿನಿಷ್ ಮಾಡ್ಕೋಬೋದು. ನಾವು ಕಮ್ಮಿ ಟೈಮಲ್ಲಿ ಗ್ರ್ಯಾಂಡ್ ಡಿಸೈನ್ನ ನಾವು ಮಾಡ್ಕೋಬೋದು. ನೋಡಿ, 12 ಡಬಲ್ ಕ್ರೋಶ ಆಗಿದೆ. ಇವಾಗ ನೋಡಿ, ನಾನು 5 ಚೈನ್ಗೆ ಹೋಗಿ ಲಾಕ್ ಮಾಡ್ಕೊತೀನಿ. 5 ಚೈನ್ಗೆ ಹೋಗಿ ಲಾಕ್ ಮಾಡಿ ಮತ್ತೆ ಅದೇ ರೀತಿ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನು 1 2 3 4 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾವು ಈ ಡಿಸೈನ್ನ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ಬರುತ್ತೆ. ಮತ್ತು 2 ಚೈನ್ ಹಾಕಿ ನೆಕ್ಸ್ಟ್ ಡಿಸೈನ್ನ ಇದೇ ರೀತಿ ಮಾಡ್ತಾ ಹೋಗಬೇಕು. ನೋಡಿ, ಡಿಸೈನ್ ಈ ಥರ ಬರುತ್ತೆ. ನೋಡಿ, ಫಸ್ಟ್ ಸ್ಟೆಪ್ ಈ ಥರ ಬರುತ್ತೆ ಬೇಸಿಕ್ ಆದಮೇಲೆ. ನೆಕ್ಸ್ಟ್ ಸ್ಟೆಪ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಸ್ಟಾರ್ಟಿಂಗು ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಸ್ಟೆಪ್ಗೆ ನಾನು ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ, ನಾವು ಲಾಕ್ ಮಾಡಿದ್ವಲ್ಲ, ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಅಲ್ಲಿ ಹೋಗಿ ಮತ್ತೆ ದಾರ ತಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇವಾಗ 1 2 3 4 ಟೈಮು ನಾವು 4 ಚೈನ್ ಹಾಕ್ಕೊಂಡು ನೋಡಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ, ನಾವು ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಇಲ್ಲಿ ಸ್ಟಾರ್ಟಿಂಗು ಚೈನ್ ಇದೆಯಲ್ಲ, ಚೈನು ಮತ್ತು ಡಬಲ್ ಕ್ರೋಶ ಇದೆಯಲ್ಲ, ಅದ್ರ ಮಧ್ಯ ಹೋಗಿ ದಾರ ತಂದು ನೋಡಿ ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಇದು ಡಬಲ್ ಕ್ರೋಶನೇ ಮಾಡಬೇಕು. ನೋಡಿ, ಇವಾಗ ದಾರ ಮೇಲೆ ಮಾಡಿ ನಾವು ಬೀಡನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ನೋಡಿ, ಬೀಡ್ ಹಾಕ್ಕೊಂಡಾದಮೇಲೆ ನೋಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 2 ಡಬಲ್ ಕ್ರೋಶ ಮಧ್ಯ ಹೋಗಿ ದಾರ ತಂದು ಮತ್ತು ಎರಡರಲ್ಲಿ ಒಂದು ಸಲ ಮಾಡಬೇಕು. ಮತ್ತು ದಾರ ಮೇಲೆ ಮಾಡಬೇಕು. ಎಲ್ಲ ಡಬಲ್ ಕ್ರೋಶ ಮಧ್ಯನೂ ನಾವು ಇದೇ ರೀತಿ ಬೀಡನ್ನ ಆ್ಯಡ್ ಮಾಡ್ತಾ ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೋಡಿ,
ನಾವು 2 ಡಬಲ್ ಕ್ರೋಶ ಮಧ್ಯೆ ಹೋಗಿ ನಾವು ಈ ಡಿಸೈನ್ನ ಮಾಡಬೇಕು. ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ಫುಲ್ಲು ಎಲ್ಲ ಡಬಲ್ ಕ್ರೋಶ ಮಧ್ಯೆನೂ ನಾವು ಈ ಡಿಸೈನ್ನ ಮಾಡ್ತಾ ಹೋಗಬೇಕು. ಬೀಡ್ ಹಾಕ್ತಾ ನಾವು ಫಿಲ್ ಮಾಡ್ತಾ ಹೋಗಬೇಕು. ನೋಡಿ ಇದು ಡಿಸೈನು ಬೇಕಂದರೆ ನೀವು ತ್ರಿಬಲ್ ಕ್ರೋಶನು ಸ್ಟಾರ್ಟಿಂಗು ನೋಡಿ ಇದಕ್ಕೆ ತ್ರಿಬಲ್ ಕ್ರೋಶನು ಯೂಸ್ ಮಾಡ್ಬೋದು. ಇದಕ್ಕೆ ಮಾತ್ರ ಬೀಡ್ ಯೂಸ್ ಮಾಡೋದ್ರಿಂದ ನಾವು ಡಬಲ್ ಕ್ರೋಶ ಮಾಡಿದ್ರೇ ಇದಕ್ಕೆ ಚೆನ್ನಾಗಿ ಬರುತ್ತೆ. ನೀವು ಫಸ್ಟು ಸ್ಟಾರ್ಟಿಂಗು ಡಬಲ್ ಕ್ರೋಶ ಬದಲಿಗೆ ನೀವು ತ್ರಿಬಲ್ ಕ್ರೋಶನು ಯೂಸ್ ಮಾಡ್ಬೋದು. ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಮಗೆ ಟೋಟಲ್ಲು ಡಬಲ್ ಕ್ರೋಶ 12 ಬಂದಿದೆ, 11 ಬೀಡ್ ಬಂದಿದೆ. ನೋಡಿ ಲಾಸ್ಟಲ್ಲಿ ಇಲ್ಲಿ ನೋಡಿ ಚೈನು ಮತ್ತು ಡಬಲ್ ಕ್ರೋಶ ಮಧ್ಯ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಡೈರೆಕ್ಟಾಗಿ ನೋಡಿ ಇಲ್ಲಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ನೋಡಿ ಲಾಕ್ ಮೇಲೆ ಹೋಗಿ ನಾವು ಲಾಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಸ್ಟಾರ್ಟಿಂಗಲ್ಲಿ ನಾವು ಬೀಡ್ ಹಾಕ್ತಲೇ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಎಲ್ಲ ಡಬಲ್ ಕ್ರೋಶ ಮಧ್ಯೆನೂ ನಾವು ಮಾಡ್ತಾ ಬಂದು ಲಾಸ್ಟಲ್ಲಿ ನೋಡಿ ಈ ಥರ ಚೈನು ಮತ್ತು ಡಬಲ್ ಕ್ರೋಶ ಮಧ್ಯ ನೀವು ಮಾಡಬೇಡಿ ಇದನ್ನು ಲಾಸ್ಟಲ್ಲಿ. ಹಾಗೆ ಡೈರೆಕ್ಟಾಗಿ ಇಲ್ಲಿಂದನೇ ನಾವು ಲಾಕ್ ಮೇಲೆ ಹೋಗಿ ಲಾಕ್ ಮಾಡಿ ಮತ್ತು 5 ಚೈನ್ ಹಾಕೋಬೇಕು. ನೆಕ್ಸ್ಟ್ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನೋಡಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಾದಮೇಲೆ ನೋಡಿ ಇಲ್ಲಿಂದನೇ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶ ಮತ್ತು ಚೈನು ಮಧ್ಯ ಹೋಗಿ ನೋಡಿ ದಾರ ತಂದು ಇಲ್ಲಿ ನಾವು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕು. ಇದನ್ನು ಬೀಡ್ ಹಾಕ್ತಲೇ ಸ್ಟಾರ್ಟ್ ಮಾಡಬೇಕು. ಇವಾಗಿಂದ ನಾವು ಬೀಡನ್ನ ಆ್ಯಡ್ ಮಾಡ್ತಾ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಎಲ್ಲ ಡಬಲ್ ಕ್ರೋಶ ಮಧ್ಯೆನೂ ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೋಬೇಕು. 2 ಡಬಲ್ ಕ್ರೋಶ ಮಧ್ಯೆ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ಇದೇ ರೀತಿ ನಾವು ಡಿಸೈನ್ನ ಮಾಡ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಡಿಸೈನು ತುಂಬ ಈಸಿಯಾಗಿ ಬೇಗ ಟೈಮಲ್ಲಿ ನಾವು ಫಾಸ್ಟಾಗಿ ನಾವು ಈ ಡಿಸೈನ್ನ ಗ್ರ್ಯಾಂಡಾಗಿ ಬೇಕಂದವ್ರಿಗೆ ನಾವು ಈ ಡಿಸೈನ್ನ ಹಾಕ್ಕೊಡ್ಬೋದು. ಇವಾಗ ಕಲಿತಾ ಇರೋರು ಕೂಡ ಯಾವುದೇ ರೀತಿ ಕನ್ಫ್ಯೂಸ್ ಇಲ್ದಲೇ ನಾವು ಈ ಡಿಸೈನ್ನ ಕಲಿಬೋದು. ನೀವು ಟ್ರೈ ಮಾಡಿ ನೋಡಿ. ಬೇಸಿಕ್ಕಾಗಿ ಕಲಿತಾ ಇರೋರು ಕೂಡ ಈ ಡಿಸೈನ್ನ ನೀವು ಕೂಡ ಟ್ರೈ ಮಾಡಿದ್ರೆ ಈ ಡಿಸೈನ್ನ ನೀವು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಡಿಸೈನು ತುಂಬ ಲುಕ್ಕಾಗೂ ಕಾಣಿಸುತ್ತೆ. ಈ ಡಿಸೈನು ನೀವು ಸ್ಯಾರಿಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಲ್ಲ ಡಬಲ್ ಕ್ರೋಶ ಮಧ್ಯೆನೂ ಹೋಗಿ ಇದೇ ರೀತಿ ಬೀಡನ್ನ ಆ್ಯಡ್ ಮಾಡ್ತಾ ನಾವು ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಇಷ್ಟೇ, ತುಂಬ ಈಸಿಯಾಗಿದೆ ಇದು. ನೋಡಿ ನಾನು ಲಾಸ್ಟಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದು 2 ಡಬಲ್ ಕ್ರೋಶ ಮಧ್ಯೆ ಹೋಗಿ ನಾವು ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಹೋಗಿ ಈ ಗ್ಯಾಪಲ್ಲಿ ಹೋಗಿ ಮಾಡಬಾರ್ದು. ಹಾಗೆ ಡೈರೆಕ್ಟಾಗಿ ಹೋಗಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸು. ನಾವು ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇವಾಗ 5 ಚೈನ್ ಹಾಕಿ ನಾವು ಹಂಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು. ನೋಡಿ ಡಿಸೈನ್ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಡಿಸೈನು ಸ್ಯಾರಿಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೋಡಿ ನಾನು ಇಲ್ಲಿ 5 ಚೈನ್ ಹಾಕಿರೋ ಕಡೆ ಕುಚ್ಚು ಕಟ್ಕೊತೀನಿ ನೋಡಿ. ಇನ್ನೊಂದು ಸಲ ಕನ್ಫ್ಯೂಸ್ ಮಾಡ್ಕೋಬೇಡಿ. 11 ಬೀಡ್ ಬರಬೇಕು ಮತ್ತು 12 ಡಬಲ್ ಕ್ರೋಶ ಬರಬೇಕು. 11 ಬೀಡ್ಸ್ ಬರೋ ಥರ ಮಾಡ್ಕೊಳ್ಳಿ. ಯಾವುದೇ ರೀತಿ ಎಲ್ಲೂ ಯಾವುದನ್ನು ಜಾಸ್ತಿ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ನೀವು ಫಾಲೋ ಮಾಡೋದಾದರೆ ತುಂಬ ನೀಟಾಗಿ ಡಿಸೈನು ಯಾವುದೇ ರೀತಿ ಫೋಲ್ಡಿಂಗು ಏನೂ ಆಗದೆ ಇರೋ ಬರುತ್ತೆ. ಇದಕ್ಕೆ ಕುಚ್ಚೆಲ್ಲ ಕಟ್ಟಾದಮೇಲೆ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ಕುಚ್ಚೆಲ್ಲ ಕಟ್ಕೊಂಡಿದ್ದೀನಿ ನೋಡಿ. 80 ಎಳೆ ದಾರನ ಡಬಲ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಡಿಸೈನ್ ಈ ಥರ ಕಾಣಿಸ್ತಿದೆ
ತುಂಬ ಲುಕ್ಕಾಗಿ ಬರುತ್ತೆ ಈ ಡಿಸೈನು. ನೀವು ಈ ಡಿಸೈನ್ ಒಂದು ಸಲ ಟ್ರೈ ಮಾಡಿ. ಮತ್ತು ಈ ಡಿಸೈನ್ಗೆ 500 to 600 ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.